ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ಗೆ. ಇವತ್ತು ಒಂದಿಷ್ಟು ಟಾಪಿಕ್ಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಆ್ಯಂಡ್ ಆಲ್ಸೋ ನಾನು ವೀಡಿಯೋನ ಮಾಡಿ ಒಂದು 4 ಡೇಸ್ ಆಯಿತು. ಯಾಕೆ ನಾನು ವೀಡಿಯೋನ ಮಾಡಲಿಲ್ಲ ಆ್ಯಂಡ್ ವೀಡಿಯೋ ಸ್ಟಾರ್ಟ್ ಮಾಡಿದ್ನ ಯಾಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇಷ್ಟಕ್ಕೂ ರೀಸನ್ಸ್ ಏನು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅನ್ನೋದಾದರೆ, ನಾನು ಮೊದಲೇ ಹೇಳಿರೋ ಹಾಗೆ ಆ ಒಂದು ದಿನ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದೇ ನನ್ನ ಮಗಳು ಬರ್ತ್ಡೇ. ಅದನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೆ. ನಾನು ನನ್ನ ಮಗಳು ಬರ್ಡೇ ಇದೆ, ಯಾವ ಥರ ನಡೆಯುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಬಟ್ ಅವತ್ತಿನ ದಿನ ನಮಗೆ ಖುಷಿ ದಿನವೂ ಕೂಡ ಆಗಿತ್ತು, ಜೊತೆಗೆ ಬೇಸರದ ದಿನವೂ ಕೂಡ ಆಗಿತ್ತು. ಖುಷಿ ದಿನವೂ ಕೂಡ ಆಗಿತ್ತು, ಬೇಸರದ ದಿನವೂ ಆಗಿತ್ತು. ಖುಷಿ ವಿಷಯ ಏನಪ್ಪ ಅಂದರೆ, ನನ್ನ ಮಗಳು ಬರ್ತ್ಡೇ ಇತ್ತು. ಅದನ್ನು ಯಾವ ರೀತಿ ನಮ್ಮ ಕೈಲಾದ ಮರ್ತಲ್ಲಿ ಯಾವ ರೀತಿ ಮಾಡಬೇಕು ಅಂದ್ಕೊಂಡಿತ್ತೋ ಆ ರೀತಿ ಮಾಡೋದಕ್ಕಾಗಲಿಲ್ಲ. ಅದೇ ನಮ್ಮ ಬೇಜಾರು ಅನ್ನೋದು. ಏನಾಯ್ತಪ್ಪ ಅನ್ನೋದಾದರೆ, ಮಗು ಬರ್ಡೇ ಇತ್ತಲ್ಲ, ಸೊ ಹೋಗಿ ಕೇಕು ಮತ್ತು ಸ್ವಲ್ಪ ಐಟಮ್ಸ್ ಬೇಕಿತ್ತು, ತೊಗೊಂಬರೋಣ ಅಂತ ಹೊರಗಡೆ ಹೋಗಿದ್ದು ನಾನು ನನ್ನ ಹಸ್ಬೆಂಡು. ಸೊ ತೊಗೊಂಬರ್ಬೇಕಾದ್ರೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಯಿತು. ಅದು ಹೇಗಾಯಿತು ಏನಾಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಆ ಆಕ್ಸಿಡೆಂಟ್ ಆದದ್ರಿಂದ ಸ್ವಲ್ಪ ನಮಗೆ ಮತ್ತು ನನ್ನ ಹಸ್ಬೆಂಡ್ಗೂ ಏಟಾಯಿತು. ಸೊ ಅಲ್ಲಿ ಬಂದು ಅದೆಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಆಲ್ಮೋಸ್ಟ್ ಒಂದು 3 o'clock ಆಗೋಯಿತು ನಮಗೆ ಅಲ್ಲಿಂದ ಮನೆಗೆ ಬರೋ ಅಷ್ಟಕ್ಕೆಲ್ಲ ಮುಗಿಸ್ಕೊಂಡು. ಸೊ ನಾವು ಅಂದ್ಕೊಂಡಿದ್ದ ಥರ ಆಗಲಿಲ್ಲ ಅಂದರೂ ಕೂಡ ಒಂದು ಮಟ್ಟಿಗೆ ನಾವು ಚೆನ್ನಾಗೇ ಮಾಡಿದ್ವು. ಆ ಒಂದು ಪೇನ್ ಇದ್ದರೂ ಕೂಡ ಎಲ್ಲ ತಂದು ಅಮ್ಮ ಇದ್ದರು, ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಮ್ಮ ಮನೆಯವರೆಲ್ಲ ಇದ್ರಲ್ಲ, ಸೊ ಅವರೆಲ್ಲರೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಎಲ್ಲರೂ ಸೇರಿಕೊಂಡು ಚೆನ್ನಾಗೇನೆ ಬರ್ತಡೇನ ಮಾಡಿದೋ. ಎಲ್ಲರಿಗೂ ಹೇಳೋದು ಒಂದೇನೇ, ಎಲ್ಲರಿಗೂ ಇರೋದು ಜೀವನೇ, ಎಲ್ಲರಿಗೂ ಇರೋದು ಫ್ಯಾಮಿಲಿನೇ. ನಿಮಗೂ ಫ್ಯಾಮಿಲಿ ಇರುತ್ತೆ, ನಿಮ್ಮ ಆಪೋಸಿಟ್ ಇರೋರಿಗೂ ಫ್ಯಾಮಿಲಿ ಇರುತ್ತೆ, ಅಥವಾ ಬೇರೆಯವ್ರಿಗೂ ಫ್ಯಾಮಿಲಿ ಇರುತ್ತೆ. ಸೊ ನಿಮ್ಮ ನಂಬ್ಕೊಂಡಿರೋರು ಇರ್ತಾರೆ, ಜೊತೆಗೆ ಅವ್ರು ನಂಬ್ಕೊಂಡಿರೋರು ಇರ್ತಾರೆ. ಅದೇ ಒಂದು ಪ್ಲೇಸಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ, ಒಂದು ಮಗು ಇದ್ದಿದ್ದಿದ್ರೆ ಅಲ್ವಾ, ಆಕ್ಸಿಡೆಂಟ್ ಮಾಡೋದು ಮಾಡ್ತಾರೆ. ಬಟ್ ಆ ಪ್ಲೇಸಲ್ಲಿ ಅವ್ರ ಮನೆಯವ್ರು ಯಾರಾದರೂ ಇದ್ದಿದ್ರೆ ಯಾವ ರೀತಿ ಇರ್ತಾಯಿತ್ತು? ಹೋಗೋದು ಎಲ್ಲರಿಗೂ ಅರ್ಜೆಂಟ್ ಇದ್ದೇ ಇರುತ್ತೆ, ಎಲ್ಲರಿಗೂ ಕೆಲಸ ಇದ್ದೇ ಇರುತ್ತೆ, ಎಲ್ಲರಿಗೂ ಅರ್ಜೆನ್ಸಿ ಅನ್ನೋದು ಎಲ್ಲರಿಗೂ ಇರುತ್ತೆ. ಬಟ್ ಆ ಅರ್ಜೆನ್ಸಿಲಿ ಕೂಡ ನಾವು ಸ್ವಲ್ಪ ತಾಳ್ಮೆಯನ್ನು ತೊಗೊಳ್ಬೇಕಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ, ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ, ಗಾಡಿ ಡೈವರ್ಟ್ ಮಾಡ್ತಾಯಿದ್ದೀನಿ, ಅಲ್ಲಿ ಯಾವುದಾದ್ರೂ ಆಪೋಸಿಟ್ ಗಾಡಿ ಬರ್ತಾಯಿದ್ಯಾ, ಹಾರನ್ ಮಾಡಬೇಕು, ಯಾವ್ದಾದ್ರು ಮಗು ಇರುತ್ತೆ, ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಇರುತ್ತೆ, ವಯಸ್ಸಾದವ್ರು ಇರ್ತಾರೆ, ಯಾರಾದರೂ ಒಬ್ಬರು ಇರ್ತಾರೆ, ಮನುಷ್ಯರೇ ತಾನೇ ಅವ್ರೂ. ನಮ್ಮ ಜೀವದ ಮೇಲೆ ನಮ್ಗೆ ಯಾವ ಥರ ಭಯ ಪ್ರೀತಿ ಎರಡೂ ಇರುತ್ತೋ, ಅದೇ ರೀತಿ ನಮ್ಮ ಆಪೋಸಿಟ್ ಬರೋರು ಕೂಡ ಆ ಒಂದು ಕಾಳಜಿ ಅನ್ನೋದು ಇರ್ತಾ ಹೋಗಬೇಕು. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಮನೇಲಿ ಫ್ಯಾಮಿಲೀಸ್ ಇರುತ್ತೆ, ಅವ್ರನ್ನ ನಂಬ್ಕೊಂಡು ಮನೇಲಿ ಫ್ಯಾಮಿಲೀಸ್ ಇರುತ್ತೆ. ನಮಗೇನಾದರೂ ನಮ್ಮ ಫ್ಯಾಮಿಲಿ ಯಾವ ಥರ ನೋವು ಪಡುತ್ತೋ, ಅವರು ಏನಾದರೂ ಕೂಡ ಅವ್ರ ಫ್ಯಾಮಿಲಿ ಕೂಡ ಅದೇ ಥರ ನೋವು ಪಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇನೇ, ನೀವು ಏನು ಇದು ಮಾಡ್ತಾಯಿದ್ದೀರಾ, ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಎಷ್ಟು ಕಷ್ಟಪಡ್ತಾಯಿದ್ದೀರಾ, ಅದೇ ರೀತಿಯೇ ಬೇರೆಯವರು ಕೂಡ ಅವ್ರ ಫ್ಯಾಮಿಲಿಗೋಸ್ಕರ ಅಂತಲೇ ಕಷ್ಟಪಡ್ತಾ ಇರ್ತಾರೆ. ಸೊ ಎಲ್ಲರೂ ದಯವಿಟ್ಟು ಹೋಗ್ಬೇಕಾದ್ರೆ ಹುಷಾರಾಗಿ ಹಿಂದೆ ಮುಂದೆ ನೋಡಿಕೊಂಡು, ಹಾರನ್ಗಳನ್ನ ನೀಟಾಗಿ ಅಳವಡಿಸ್ಕೊಂಡು, ಹಾರನ್ಸ್ ಆಗಿರ್ಬೋದು, ಡೈವರ್ಷನ್ ಮಾಡಬೇಕಾದ್ರೆ ಸ್ವಲ್ಪ ಕಾಳಜಿ ಕೊಟ್ಟು, ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಹೋಗಿ. ಒಂದು 5 ನಿಮಿಷ ಲೇಟ್ ಆಗುತ್ತಾ, ಏನಾಗುತ್ತೆ? ಆಫೀಸಲ್ಲಿ ಒಂದು 5 ನಿಮಿಷ ಲೇಟ್ ಆದರೆ ಬಾಸ್ ಬೈಬೋದು ಅಷ್ಟೇ ಅಲ್ವಾ? ಅದೇ ಇಲ್ಲೇ ಒಂದು 5 ನಿಮಿಷ ಫಾಸ್ಟಾಗಿ ಹೋಗಿ ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಗಿ ಅಲ್ಲೊಂದು ಜೀವ ಹೋದರೆ, ಅಲ್ಲಿ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ವಾ? ಸೊ ಅದಕ್ಕೋಸ್ಕರ ಅಷ್ಟೇನೆ ಪ್ಲೀಸ್ ಎಲ್ಲರೂ ಕೂಡ ನಿಮ್ಮಲ್ಲಿ ನಿಧಾನವಾಗಿ ತಾಳ್ಮೆಯಿಂದ ಹೋಗೋದಕ್ಕೆ ಪ್ರಯತ್ನ ಪಡಿ. ನಮ್ಮ ಒಂದು ಗೌರ್ಮೆಂಟ್ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಮಾಡಿದೆ, ಅವೆಲ್ಲವನ್ನು ಕೂಡ ದಯವಿಟ್ಟು ಅಪ್ಲೈಡ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಡೈವರ್ಷನ್ ತೊಗೋಬೇಕು ಅನ್ನೋದಾಗಿರ್ಬೋದು, ಹೆಲ್ಮೆಟ್ ಯೂಸ್ ಮಾಡುವಂಥದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಗೌರ್ಮೆಂಟ್ ಏನೇನು ಒಂದು ಪ್ರಿಕಾಷನ್ನ ತೊಗೊಂಡಿದ್ದಾರಲ್ಲ, ಎಲ್ಲ ನಾವು ಬಳಸಿದಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಬರೋದು, ನಮ್ಮ ಜೀವಗಳಿಗೊಂದು ವ್ಯಾಲ್ಯೂ ಸಿಗೋದು. ಅವನ್ನೆಲ್ಲ ನಾವು ಬಿಟ್ಟು ನಮ್ಮ ಇಷ್ಟದಂಗೆ ನಾನು ಹೋಗ್ತೀನಿ, ನಾನು ಬರ್ರಂತ ಹೋಗ್ತೀನಿ, ನಾನು ಜೋರಾಗಿ ಹೋಗ್ತೀನಿ, ನಾನು ಸ್ಪೀಡಾಗಿ ಹೋಗ್ತೀನಿ ಅಂತ ಹೋಗೋದಕ್ಕೆ ಹೋದರೆ, ನಿಮ್ಮಿಂದ ನಿಮ್ಮ ಆಪೋಸಿಟ್ ಬರೋರಿಗೂ ಕೂಡ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಉಂಟಾಗ್ತಾ ಹೋಗುತ್ತೆ. ನಮಗೆ ಏನು ಇದಾಗಿದೆ, ನಮಗೇನು ದೊಡ್ಡದಾಗೇನಾಗಿಲ್ಲ, ಚಿಕ್ಕದಾಗೆ ಆಗಿದ್ದು. ಚಿಕ್ಕದಾಗಿ ಒಂದು ಸ್ವಲ್ಪ ಗಾಯ ಆಗಿದೆ, ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಚಿಕ್ಕದಾಗಿ ಏಟಾಗಿದ್ದು. ಅಕಸ್ಮಾತ್ ಅದೇ ಜಾಗದಲ್ಲಿ ದೊಡ್ಡದಾಗಿದ್ದರೆ, ಅಥವಾ ಪಾಪು ಇದ್ದಿದ್ದರೆ, ವಯಸ್ಸಾದವ್ರು ಇದ್ದಿದ್ದರೆ, ಪ್ರೆಗ್ನೆಂಟ್ ಲೇಡೀಸ್ ಇದ್ದಿದ್ದರೆ, ನಾವೇನೋ ನಾರ್ಮಲ್ ಆಗಿದ್ವಿ, ನಾವೇನೋ ಸ್ವಲ್ಪ ಏನೋ ಏಟಾಯಿತು, ಓಕೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಪೇನ್ನ ತಡ್ಕೊತೀವಿ. ವಯಸ್ಸಾದವ್ರು ಇದ್ದಿದ್ದರೆ ಅದೇ ರೀತಿ ತಡೀತಾರ? ಹಾರ್ಟ್ ಪೇಷಂಟ್ಗಳು, ಎಂತೆಂಥ ಕಾಯಿಲೆ ಇರೋವಂಥ ಪೇಷಂಟ್ಸ್ಗಳೆಲ್ಲ ಇರ್ತಾರೆ. ಅಂಥ ಸಮಯದಲ್ಲಿ ಆ ಥರ ಏನಾದರೂ ಆದಾಗ ಅವರು ತಡೀತಾರ? ಹೋಗ್ಲಿ, ಒಂದು ಚಿಕ್ಕ ಪಾಪು ಇತ್ತು ಅಂದ್ಕೊಳ್ಳಿ, ನಮ್ಮದೇ ಪಾಪು ಇದೆ ಅಂತ, ಸದ್ಯಕ್ಕೆ ನಾವು ಪಾಪುನ ಕರ್ಕೊಂಡು ಹೋಗಿರಲಿಲ್ಲ, ಮನೆಯಲ್ಲೇ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗಿದ್ದೆ. ಸೊ ಟೈಮ್ ಯಾವತ್ತೂ ಒಂದೇ ಥರ ಇರುತ್ತೆ ಅಂತ ಹೇಳೋದಿಲ್ಲ.
ಟೈಮ್ ಯಾವಾಗ ಕೆಡುತ್ತೆ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ನಾವು ತೊಗೊಳ್ಬೇಕಾಗಿರೋಂಥ ಪ್ರಿಕಾಷನ್ನ ನಾವು ತೊಗೊಳ್ಬೇಕಾಗಿರೋಂಥ ಎಚ್ಚರಿಕೆನ ನಾವು ತೊಗೊಂಡ್ರೆ ಆ ಟೈಮ್ನು ಕೂಡ ನಾವು ಮುಂದೂಡಿಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇನೆ. ಇಷ್ಟು ಹೇಳಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಈ ಮಾತುಗಳನ್ನ ಹೇಳಿದೆ. ನೆಕ್ಸ್ಟು ಪಾಪು ಬರ್ತ್ಡೇ ಯಾವ ಥರ ಮಾಡಿದೆ ಏನು ಅನ್ನೋ ವ್ಲಾಗ್ ಕ್ಲಿಪ್ಸ್ ಇದೆ, ಅದನ್ನು ಈ ವಿಡಿಯೋ ನೆಕ್ಸ್ಟು ನಿಮಗೆ ಬರ್ತಾ ಹೋಗುತ್ತೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಾ ವಿಲೇಜ್ಗಳು. ಇವತ್ತು ಬಂದು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಹೇಳ್ದಾಗೆ ನನ್ನ ಮಗಳದು ಬರ್ತ್ಡೇ ಇದೆ. ಸೊ ಅವಳ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ನಾವೆಲ್ಲನೂ ರೆಡಿ ಮಾಡ್ತಾಯಿದ್ವಿ. ಬನ್ನಿ ಏನೇನು ರೆಡಿ ಮಾಡ್ತೀನಿ, ಏನೇನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಹಾಯ್ ಹಲೋ, ಇದು ಅವತ್ತಿನ ಒಂದು ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ. ನನ್ನ ಮಗಳು ಬರ್ಡೇದು. ನನ್ನ ಮಗಳು ಬರ್ಡೇಗೆ ಕೇಕ್ ತಂದು ಅದರಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ, ಜೊತೆಗೆ ಯಾರ್ಯಾರು ಬಂದಿದ್ರು ಅನ್ನೋದು ಕೂಡ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಅವತ್ತು ಅಡುಗೆ ಕೂಡ ನನ್ನ ಹಸ್ಬೆಂಡು ಫಿಶ್ ತಂದಿದ್ರು. ಸೊ ಫಿಶ್ ಸಾಂಬಾರು ಮಾಡಿ, ಚಿಕನ್ ಗ್ರೇವಿ ಮಾಡಿ, ಮುದ್ದೆ ಅನ್ನ ಜೊತೆಗೆ ಮೊಟ್ಟೆ ತರಿಸಿ ಮೊಟ್ಟೆ ಇದು ಮಾಡಿದ್ದು. ಹೆಂಗೋ ಖುಷಿಯಾಗಿ ಸಿಂಪಲ್ಲಾಗಿ ನಾವು ಮಾಡಿಕೊಂಡು, ಇದಾದಮೇಲೆ ಇದು 2 ಡೇಸ್ ನಂತರದ ವೀಡಿಯೋ. 2 ಡೇಸ್ ಕಂಪ್ಲೀಟ್ ರೆಸ್ಟಲ್ಲಿರಬೇಕಾಗಿತ್ತು. ಕಾಲು ಫುಲ್ ಪೇನ್ ಬಂದಿತ್ತು. ಸೊ ಅದಕ್ಕೋಸ್ಕರ ಇದು 2 ಡೇಸ್ ನಂತರದ ವೀಡಿಯೋ. ನಮ್ಮ ಪಕ್ಕದೂರು ಕುಟ್ಕಲ್ದು ಜಾತ್ರೆ ಇತ್ತು. ಸೊ ಅಲ್ಲಿಗೆ ಹೋಗಿದಂಥ ವೀಡಿಯೋ. ಅಲ್ಲಿ ಹೋಗಿದಾಗ ಅಲ್ಲಿ ಪರ ಥರ ಮಾಡ್ತಾರೆ. ಸೊ ಅಲ್ಲಿನ ಒಂದು ಸಣ್ಣ ಕ್ಲಿಪ್ಗಳನ್ನ ತೊಗೊಂಡಿದ್ದೆ. ಇದು ಬಂದು ದೇವ್ರನ್ನ ಅಡುಗೆ ಮಾಡಿರ್ತಾರಲ್ಲ, ಅದಕ್ಕೆ ದೇವರು ಕರಿಯಣ ಕಂಚನನ್ನು ಯಾವ ಥರ ನುಗ್ಗಿಸ್ತಾರೆ ಅಥವಾ ಯಾವ ಥರ ದೇವ್ರನ್ನ ಪೂಜೆಯನ್ನು ಮಾಡ್ತಾರೆ ಅನ್ನೋದ್ರದ್ದು ಸಣ್ಣ ಕ್ಲಿಪ್. ಜೊತೆಗೆ ಎಷ್ಟು ಜನ ಇದ್ದಾರೆ ನೋಡಿ, ಅಷ್ಟು ಜನದ ಮಧ್ಯೆ ನಾನು ಹೋಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ದೂರದಿಂದನೇ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಣ್ಣ ಸಣ್ಣ ಕ್ಲಿಪ್ಗಳನ್ನ ನಾನು ತೊಗೊಂಡಂಥದ್ದು. ತುಂಬ ಅಂದರೆ ತುಂಬ ಜನ ಸೇರಿದ್ರು. ತುಂಬ ಅಂದರೆ ತುಂಬ ಜನಗಳಿದ್ದಂಥದ್ದು. ತುಂಬ ರಶ್ ಇದ್ದರು. ಸೊ ಅಲ್ಲೆಲ್ಲ ಕುತ್ಕೊಂಡು ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ಬಂದಂಥದ್ದು. ಇದು 4ನೇ ದಿನದ ವೀಡಿಯೋ. ಇಲ್ಲಿ ಬಂದು ನಾನು 3 ದಿನದ ವೀಡಿಯೋ ಕಂಟಿನ್ಯೂಷನ್ ಮಾಡಿರೋವಂಥದ್ದು. ಇಲ್ಲಿ ಬಂದು ನಾನು ತರಕಾರಿ ಕಟ್ ಮಾಡ್ತಿದ್ದೆ. ಈ ವಿಡಿಯೋ ಬಂದು ನನ್ನ ಮಗಳು ಮಾಡಿರೋವಂಥದ್ದು. ಅಷ್ಟು ಕ್ಯೂಟಾಗಿ ಮಾಡಿದ್ಲಲ್ಲ ಅಂತ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಅಡುಗೆ ಎಲ್ಲ ಮಾಡಿಟ್ಟು ನಾನು ರಾಮನಗರ ಹೋಗ್ತಿದ್ದೀನಿ. ಯಾಕಂದರೆ ಅವತ್ತು ಮಂಗಳವಾರ ಆಗಿತ್ತು. ನಾವು ಎಷ್ಟೇ ಕಷ್ಟಪಟ್ಟು, ಏನೇ ಏಟಾದರೂ, ಏನೇ ಮಾಡಿದ್ರೂ ನಮ್ಮ ಕೆಲಸಗಳನ್ನ ನಾವು ಮಾಡಲೇಬೇಕಲ್ವ, ನಮ್ಮ ಜೀವನನ ನಾವು ನಡೆಸಲೇಬೇಕಲ್ವ. ನಮಗೋಸ್ಕರ ಅಲ್ಲ ಅಂದ್ರೂ ನಮ್ಮನ್ನು ನಂಬ್ಕೊಂಡಿರೋವಂಥ ನಮ್ಮ ಮಕ್ಳಿಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರನಾದರೂ ನಾವು ನಮ್ಮ ಜೀವನನ ಕಂಟಿನ್ಯೂಷನ್ ಮಾಡಲೇಬೇಕಲ್ವ. ಸೊ ಅದಕ್ಕೋಸ್ಕರ ರಾಮನಗರಕ್ಕೆ ಹೋಗಿ ನನ್ನ ವರ್ಕ್ ಏನಿದೆ ಅದನ್ನು ನಾನು ಕಂಟಿನ್ಯೂ ಮಾಡೋದಕ್ಕೆ ಹೊರಟೆ. ಇದು ಬಂದು ನಾನೊಂದು ಸ್ಪೆಷಲಾಗಿ ಕಾಳುಗಳನ್ನ ಬಳಸಿ ಗ್ರೇವಿ ಥರ ಟ್ರೈ ಮಾಡಿದ್ದೆ ಫಸ್ಟ್ ಟೈಮು. ತುಂಬ ಚೆನ್ನಾಗಿ ಬಂದಿತ್ತು. ಅದ್ರದ್ದೊಂದು ಸಣ್ಣ ಕ್ಲಿಪ್ಪು. ಮೊದಲನೇದಾಗಿ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ ಜೊತೆಗೆ ಒಂದು 2ರಿಂದ 3 ಪಲಾವ್ ಎಲೆನ ಹಾಕ್ಕೊಂಡು ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಅದಾದಮೇಲೆ ಒಂದು ಕಾಲು ಭಾಗದಷ್ಟು ಮಾತ್ರ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದು ಜೊತೆಗೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಎರಡನ್ನೂ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಮೆತ್ತಗಾದ್ಮೇಲೆ ನಾನು ಬಟಾಣಿಗಳು ನೆನೆ ನೈಟೇ ಹುಣಿ ಹಾಕಿದ್ದೆ, ನೀರಲ್ಲಿ ನೆನೆ ಹಾಕಿದ್ದೆ. ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಹಸಿ ಬಟಾಣಿ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಹಾಗೆ ಬೆಳಗ್ಗೆನೇ ಯೂಸ್ ಮಾಡ್ಬೋದು. ನಾನು ಒಣಗಿದಂಥ ಬಟಾಣಿನ ಯೂಸ್ ಮಾಡಿದೆ. ಸೊ ಅದಕ್ಕೋಸ್ಕರ ಅದನ್ನು ಹಿಂದಿನ ದಿನ ನೈಟೇ ನೆನೆ ಹಾಕಿ ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಹೆಸರು ಕಾಳನ್ನು ಕೂಡ ಮೊಳಕೆ ಕಟ್ಟಿದೆ, ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಹೆಸರು ಕಾಳನ್ನ ಸೇರಿಸ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಬಟಾಣಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲೇ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನು ಇವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆ ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಮೆಣಸು, ಜೀರಿಗೆ, ಒಂದು ಅರ್ಧ ಈರುಳ್ಳಿ, 1-2 ಟೊಮೆಟೊ ಹಣ್ಣು, 4 ಹಸಿಮೆಣಸಿನ್ಕಾಯಿ, ಮಾಮೂಲಿ ಏನು ಮಸಾಲೆನ ನಾವು ರುಬ್ಕೊತೀವಿ ಆ ಥರ ಮಸಾಲೆನ ರುಬ್ಕೊಂಡಿದ್ದೆ. ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ನೀಟಾಗಿ ಬೇಯಿಸ್ಕೊಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಬಿಡ್ತಾ ಇದೆ. ಇವಾಗ ನೋಡಿ ರುಚಿಕರವಾದಂತಹ ದೋಸೆ, ಚಪಾತಿ, ಅನ್ನ ಎಲ್ಲದಕ್ಕೂ ಕೂಡ ಒಂದು ಸಿಂಪಲ್ ಮೊಳಕೆ ಕಟ್ಟಿದ ಕಾಳಿನ ಗ್ರೇವಿ ರೆಡಿ ಆಗುತ್ತೆ. ಸೊ ನೀವು ನೋಡಿದ್ರಲ್ವಾ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು.